ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರ ಜೊತೆ ಜಗಳ ಆಡ್ತಾರೆ, ಯಾವಾಗ ರಾಜಿ ಆಗ್ತಾರೆ ಅಂತ ಗೆಸ್ ಮಾಡೋದೇ ಕಷ್ಟ ಆಗಿದೆ. ಇನ್ನು ಟೀಮ್ ನ ಕ್ಯಾಪ್ಟನ್ ಆಗೋಕೆ ಅರ್ಹತೆನೆ ಇಲ್ಲ ಅಂತ ಹೇಳಿ ಕೊನೆಗೆ ಅವರ ಟೀಮ್ ಅಲ್ಲೇ ಆಟ ಆಡ್ತಾರೆ. ಇದೆಲ್ಲ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ತುಂಬಾ ಜಾಸ್ತಿನೇ ನಡೀತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರ ಜೊತೆ ಜಗಳ ಆಡ್ತಾರೆ, ಯಾವಾಗ ರಾಜಿ ಆಗ್ತಾರೆ ಅಂತ ಗೆಸ್ ಮಾಡೋದೇ ಕಷ್ಟ ಆಗಿದೆ. ಇನ್ನು ಟೀಮ್ ನ ಕ್ಯಾಪ್ಟನ್ ಆಗೋಕೆ ಅರ್ಹತೆನೆ ಇಲ್ಲ ಅಂತ ಹೇಳಿ ಕೊನೆಗೆ ಅವರ ಟೀಮ್ ಅಲ್ಲೇ ಆಟ ಆಡ್ತಾರೆ. ಇನ್ನು ಇವತ್ತು ಜಗಳ ಮಾಡಿ ಮಾರನೇ ದಿನನೇ ಟಾಸ್ಕ್ಗೋಸ್ಕರ ರಾಜಿ ಆಗ್ತಾರೆ. ಇದೆಲ್ಲ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ತುಂಬಾ ಜಾಸ್ತಿನೇ ನಡೀತಾ ಇದೆ. ಹಾಗೆ ಕೂಡ ಈ ವಾರ ಇವತ್ತು ಜಗಳ ಮಾಡಿ ಮಾರನೇ ದಿನನೇ ರಾಜಿ ಆಗಿದ್ದಾರೆ. ಹಾಗಿದ್ರೆ ಯಾರ ಸ್ಟೋರಿ ಇದು, ಏನು ಅಂತ ಎಲ್ಲಿದೆ ಡೀಟೇಲ್ಸ್. ವೈಲ್ಡ್ ಕಾರ್ಡ್ ಮೂಲಕ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದ ದಿನವೇ ಮಂಜು ಅವರು ನನ್ನ ಎದುರಾಳಿ ಅಂತ, ಹಾಗೆ ಗೌತಮಿ ಅವರ ಮುಖವಾಡ ಕಳಚ್ತೀನಿ ಅಂತ ಹೇಳಿ ಸವಾಲ್ ಹಾಕ್ತಾರೆ. ಹಾಗೆಯೇ ತಂಡದ ಕ್ಯಾಪ್ಟನ್ ಆಗೋಕೆ ಶೋಭಾ ಅವರು ಅನರ್ಹರು ಎಂದು ಗೌತಮಿ ಹಾಗೂ ಮಂಜು ಹೇಳ್ತಾರೆ. ಆ ಬಳಿಕ ಶೋಭಾ ಹಾಗೂ ಮಂಜು ಮಧ್ಯೆ ಮಾತಿನ ಚಕಮಕಿ ಜೋರಾಗೆ ನಡೆಯುತ್ತೆ. ಆದ್ರೆ ಟಾಸ್ಕ್ ವಿಚಾರ ಬಂದಾಗ ಶೋಭಾ ಅವರು ಮಂಜು ಹಾಗೂ ಗೌತಮಿ ಬಳಿ ಬಂದು ರಾಜಿ ಮಾಡಿಕೊಂಡು ತಮ್ಮ ತಂಡಕ್ಕೆ ಸೇರಿಸಿಕೊಳ್ತಾರೆ. ಶೋಭಾ ಶೆಟ್ಟಿ ಅವರು ಆರಂಭದಲ್ಲಿ ಮಂಜು ಹಾಗೂ ಗೌತಮಿ ಜೊತೆ ಜಗಳ ಮಾಡ್ಕೊಂಡ್ರು. ನಂತರ ಎಲ್ಲರೂ ಟಾಸ್ಕ್ ಆಗಿ ರಾಜಿ ಮಾಡ್ಕೊಂಡ್ರು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹಣ ಓಡಾಡಲಿದೆ. ತಂಡದ ನಾಯಕನಿಗೆ 11,000 ರೂಪಾಯಿ ಬಿಗ್ ಬಾಸ್ ಕಡೆಯಿಂದ ಕೊಟ್ಟು ಅವರು ಇದರಲ್ಲಿ 6 ಜನ ಆಟಗಾರರನ್ನು ಖರೀದಿ ಮಾಡಬೇಕು. ಯಾರಿಗೆ ಎಷ್ಟು ಹಣ ಎಂಬುದನ್ನು ನಾಯಕನೇ ನಿರ್ಧರಿಸಬೇಕಾಗಿದೆ. ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟ ಆಡ್ತಾರೆ. ಸಂಚು ರೂಪಿಸಲು ಅವರು ದಿ ಬೆಸ್ಟ್. ಈ ಕಾರಣದಿಂದಲೇ ಶೋಭಾ ಅವರು ಮಂಜು ಹಿಂದೆ ಬಿದ್ದಿದ್ದಾರೆ. ಮಂಜು ಅವರೇ ಟಾಸ್ಕ್ ವಿಚಾರ ಬೇರೆಯದೇ ಲೆಕ್ಕ, ಉಳಿದ ವಿಚಾರಗಳನ್ನ ಪಕ್ಕಕ್ಕೆ ಇಡಲೇಬೇಕು. ಹೀಗಾಗಿ ನೀವು ನನ್ನ ತಂಡಕ್ಕೆ ಬನ್ನಿ ಅಂತ ಶೋಭಾ ಕೇಳ್ಕೊಳ್ತಾರೆ. ಕೊನೆಗೂ ಮೊದಲ ದಿನವೇ ಶೋಭಾ ಶೆಟ್ಟಿ ಅವರ ತಂಡದ ನಾಯಕ ಆಗಲು ಅನರ್ಹರು ಎಂದು ಹೇಳಿದ ಗೌತಮಿ, ಮಂಜು ಹಾಗೂ ಹನುಮಂತ ಅವರು ಶೋಭಾ ತಂಡಕ್ಕೆ ಸೇರ್ಕೊಳ್ತಾರೆ. ಹಾಗೆಯೇ ಈ ಮೂಲಕ ಮಂಜು ಹಾಗೆ ಗೌತಮಿ ಹಳೆಯದನ್ನು ಮರೆತು ಒಂದಾಗಿದ್ದಾರೆ. ಮೊದಲ ಆಟದಲ್ಲೇ ಶೋಭಾ ಶೆಟ್ಟಿ ತಂಡ ಭವ್ಯ ಗೌಡ ಟೀಮ್ ಎದುರು ಸೋಲ್ತಾರೆ. ಆದ್ರೆ ಈ ಟಾಸ್ಕ್ ಆಡುವ ವೇಳೆ ಶೋಭಾ ಅವರು ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಂಡ್ರು ಕೂಡ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಮನೆಯವರ ಮೆಚ್ಚುಗೆ ಪಡ್ಕೊಳ್ತಾರೆ. ನೋಡಿದ್ರಿ ಅಲ್ಲ, ಬಂದ ಮೊದಲನೇ ದಿನವೇ ಶೋಭಾ ಶೆಟ್ಟಿ ಅವರು ಮಂಜು ಅವರ ಜೊತೆ ಜೋರು ಜಗಳ ಮಾಡ್ತಾರೆ. ಹಾಗೆ ಗೌತಮಿ ಅವರಿಗೆ ನಿಮ್ಮ ಮುಖವಾಡನ್ನ ಕಳಚ್ತೀನಿ ಅಂತ ಹೇಳಿ ಸವಾಲು ಹಾಕ್ತಾರೆ. ಆದ್ರೆ ಮಾರನೇ ದಿನನೇ ಅವರಿಬ್ಬರನ್ನ ತಮ್ಮ ಟೀಮ್ಗೆ ಬರ್ಬೇಕು ಅಂತ ಹೇಳಿ ರಾಜಿ ಆಗ್ತಾರೆ. ಹೀಗೆ ಅಲ್ವಾ ಬಿಗ್ ಬಾಸ್ ಟಾಸ್ಕ್ ಇರೋದು. ಬಂದ ಮೊದಲನೇ ದಿನ ಅಷ್ಟೊಂದು ಜೋರ್ ಮಾಡಿದ್ದ ಶೋಭಾ ಶೆಟ್ಟಿ ಅವರನ್ನ ಮಾರನೇ ದಿನನೇ ಟಾಸ್ಕ್ಗೋಸ್ಕರ ತಣ್ಣಗ್ ಮಾಡಿಸಿದ್ದಾರೆ ಬಿಗ್ ಬಾಸ್ ಅವರು. ಮುಂದಿನ ದಿನಗಳಲ್ಲಿ ಇನ್ನು ಏನಾಗುತ್ತೆ ಅಂತ ಅದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.